ನನಗೆ ಸ್ವಲ್ಪ ಓದಕ್ಕೆ ತೊಂದರೆ, ಕನ್ನಡ ಮಾತಾಡ್ಬೇಕಾದ್ರೆ ಏನಾದ್ರು ತೊಂದರೆ ಇದೆಯಾ? ಮಧು ಬಂಗಾರಪ್ಪ ಕನ್ನಡ ಮಾತಾಡ್ತಾನೋ ಇಲ್ಲೋ ಅನ್ನೋದು ಬಹಳ ದೊಡ್ಡ ಚರ್ಚೆ ಆಗಬೇಕಾ? ಕನ್ನಡದಲ್ಲಿ ನಿಮ್ಮೆಲ್ಲರಿಗಿಂತನೂ ಚೆನ್ನಾಗಿ ಮಾತಾಡ್ತೀನಿ. ನಮಸ್ಕಾರ, ನಾನು ಶ್ರೀವತ್ಸ, ರಂಗಕರ್ಮಿ, ಪತ್ರಕರ್ತ. ಮಧು ಬಂಗಾರಪ್ಪ ಕರ್ನಾಟಕದ ಘನತೆವೆತ್ತ ಶಿಕ್ಷಣ ಸಚಿವರು ಭಾರೀ ಸುದ್ದಿಯಲ್ಲಿದ್ದಾರೆ. ಒಳ್ಳೆಯ ಕಾರಣಕ್ಕಾಗಿ ಅಲ್ಲ, ವಿವಾದಗಳಿಂದಾಗಿ. ಬಂಗಾರಪ್ಪನವರ ಉತ್ತರಾಧಿಕಾರಿಯೇ ತಾವು ಅನ್ನೋ ಥರ ಆಡ್ತಿದ್ದ ಮಧು ಅವರು ಆಡಿದ ಒಂದೊಂದು ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಂಗಾರಪ್ಪನವರ ಆತ್ಮಕ್ಕೆ ಮುಜುಗರ ಆಗೋ ಹಾಗೆ ಕಂಗೊಳಿಸ್ತಾ ಇದೆ. ಎಲ್ಲವೂ ಭಯಂಕರ ಟ್ರೋಲ್ ಆಗ್ತಾ ಇವೆ. ಇತ್ತೀಚೆಗೆ ಅವರು ಆಡಿದ ಒಂದು ಮಾತಂತೂ ಅಬ್ಬಾ, ಎಂಥ ಪಾಯಿಂಟ್ ಇದೆ ಗೊತ್ತಾ ಅದರಲ್ಲಿ. ಮೊನ್ನೆ ನರೇಂದ್ರ ಮೋದಿ ಅವರು ಬಂದು ಪುಕ್ಷಟೆ ಭಾಷಣ ಮಾಡಿ ಹೋಗ್ತಾರೆ ಕನ್ನಡದೊಳಗೆ. ಎಲ್ಲರೂ ಇವ್ರು ಚಪ್ಪಾಳೆ ಹೊಡಿತಾರಲ್ಲ BJP-ಯವರು, ಕನ್ನಡ ಬಂದ್ಬಿಡುತ್ತಂತ ಅವರಿಗೆ. ತಮಿಳ್ನಾಡಲ್ಲಿ ಹೋಗಿ ತಮಿಳ್ ಮಾತಾಡ್ತಾರೆ, ಚಪ್ಪಾಳೆ ಹೊಡಿತಾರಲ್ಲ. ಫಸ್ಟ್ ಅದನ್ನ ಟ್ರೋಲ್ ಮಾಡಿ. ನನಗೆ ಓದೋಕ್ಕೆ ಸಮಸ್ಯೆ ಇದೆ, ಅದು ಮುಂಚೆಯಿಂದನೂ ಕೂಡ, ಚಿಕ್ಕವನಿರ್ಬೇಕಾರಿಂದನೂ ಕೂಡ ಅದೊಂದು ನನ್ನ ತೊಂದರೆ ಇದೆ. ಹೌದ್ರಿ, ನನಗೆ ಕನ್ನಡ ಓದೋಕೆ ಸರಿಯಾಗಿ ಬರಲ್ಲ, ಒಪ್ಕೊಂಡಿದ್ದೀನಲ್ಲ. ನಾನೇನು ನಿಮ್ಮ ಮಕ್ಕಳಿಗೆ ಪಾಠ ಹೇಳಬೇಕಾಗಿದೆಯಾ? ನಾನು ಸಚಿವ, ಹೀಗೆ ಮತ್ತೆ ತಾವು ಸಚಿವರು ಅನ್ನೋದನ್ನು ಎಷ್ಟು ದಿಮಾಕಿನಿಂದ ಹೇಳಿದ್ರು ಅನ್ನೋದನ್ನು ನೀವೆಲ್ಲ ನೋಡೇ ಇದ್ದೀರಿ. ಅಷ್ಟಕ್ಕೆ ನಿಲ್ಲಿಸಿದ್ರೆ ಈತ ದುರಹಂಕಾರಿ ಅಂದ್ಕೊಂಡು ಸುಮ್ಮನಾಗಬಹುದಿತ್ತು. ಬಟ್ ಅದಾದಮೇಲೆ ಬಂತಲ್ಲ ಒಂದು ಬುಲೆಟ್ಟು, ಅದು ಅಪ್ಪಟ ಸೂಸೈಡಲ್ ಗುಂಡು. ಅರೆ, ಇದೆಂಥ ಲಾಜಿಕ್ ರೀ! ನರೇಂದ್ರ ಮೋದಿಯವರು ಯಾಕೆ ಕನ್ನಡ ಮಾತಾಡಬೇಕು? ಅವರೇನು ಕರ್ನಾಟಕದವರಾ? ಅಬ್ಸಲ್ಯೂಟ್ಲಿ ನೋ ಲಾಜಿಕ್. ಮೋದಿಯವರು ಗುಜರಾತಿ ಭಾಷೆನೇ ಬರದೆ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಿದ್ರೆ, ಅಥವಾ ಇಂಡಿಯಾದ ಯಾವುದೇ ಭಾಷೆನೂ ಬರದೆ ಪ್ರಧಾನಿ ಆಗಿದ್ದಿದ್ರೆ ಅದು ಬೇರೆ ಮಾತು. ಪ್ರಧಾನಿ ನರೇಂದ್ರ ಮೋದಿ ಮೂಲತಃ ಗುಜರಾತ್ನವರು, ಹುಟ್ಟಿದ್ದು ಬೆಳೆದದ್ದೆಲ್ಲ ಅಲ್ಲೇ. ಹಾಗಾಗಿ ಅವರಿಗೆ ಗುಜರಾತಿ ಭಾಷೆ ಚೆನ್ನಾಗಿ ಬರುತ್ತೆ. ಇದು ವಿಶೇಷ ಏನೂ ಅಲ್ಲ, ಅದು ಅವರ ಮಾತೃಭಾಷೆ. ಆದರೆ ಸಾರ್ವಜನಿಕ ಜೀವನದಲ್ಲಿರೋ ವ್ಯಕ್ತಿಯೊಬ್ಬರು ತಮಗೆ ತಮ್ಮ ಮಾತೃಭಾಷೆಯಲ್ಲೇ ಓದಕ್ಕೆ ಬರಲ್ಲ ಅಂದರೆ ಏನು ಹೇಳಬೇಕು ಹೇಳಿ? ಮೋದಿಗೂ ಮಧುಗೂ ಇರೋ ಡಿಫ್ರೆನ್ಸ್ ಇದೆ. ಯೋಚನೆ ಮಾಡಿ ನೋಡಿ. ತಮಿಳುನಾಡಿನ ಯಾವುದಾದರೂ ಸಚಿವರು ತಮಗೆ ತಮಿಳು ಓದಕ್ಕೆ ಬರಲ್ಲ ಅಂತ ಹೇಳಿದರೆ, ಅಥವಾ ನಾಳೆ ಅಣ್ಣಾಮಲೈ ಅವರು ತಮಿಳುನಾಡಿಗೆ ಹೋಗಿ ತಮಗೆ ತಮಿಳು ಬರೋದಿಲ್ಲ ಅಂದರೆ ಅಲ್ಲಿನ ಜನ ಸುಮ್ಮನಿರ್ತಾರ? ಅಫ್ಕೋರ್ಸ್, ಯಾರೋ ಒಬ್ಬರು ತಮಗೆ ಯಾವುದೋ ಭಾಷೆ ಬರೋಲ್ಲ ಅಂತ ಹೇಳಿದರೆ ಅಪರಾಧ ಏನಲ್ಲ. ನನಗೆ ನನ್ನ ಮಾತೃಭಾಷೆ ಅಥವಾ ರಾಜ್ಯದ ದೇಶದ ಭಾಷೆ ಬರೋಲ್ಲ ಅಂದರೂ ಆಕಾಶ ಏನು ಕಳಚಿ ಬೀಳಲ್ಲ. ಅದು ಆ ವ್ಯಕ್ತಿಯ ಕಲಿಕಾ ಸಾಮರ್ಥ್ಯದ ರಿಫ್ಲೆಕ್ಷನ್ ಅಷ್ಟೇ. ಬಟ್ ಒಬ್ಬ ಶಿಕ್ಷಣ ಸಚಿವರು ತಮ್ಮ ಸರ್ಕಾರ ಆಡಳಿತದಲ್ಲಿರೋ ರಾಜ್ಯದ ಭಾಷೆನೇ ತಮಗೆ ಬರೋಲ್ಲ ಅಂದರೆ ಏನು ಹೇಳಬೇಕು? ಮಧು ಬಂಗಾರಪ್ಪ ಕೈಗಾರಿಕಾ ಸಚಿವರು ಅಥವಾ IT-BT ಸಚಿವರು ಆಗಿದ್ದಿದ್ರೆ ಯಾರೂ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಹೇಳಿ ಕೇಳಿ ಅವರು ರಾಜ್ಯದ ಪ್ರಾಥಮಿಕ ಶಿಕ್ಷಣ ಸಚಿವರು. ಮಕ್ಕಳಿಗೆ ಬಾಲ್ಯದಲ್ಲೇ ಅ ಆ ಇ ಈ ಕಲಿಸಬೇಕಾದ ಜವಾಬ್ದಾರಿಯನ್ನು ಹೊತ್ತವರು. ಇಂಥವರಿಗೆ ಕನ್ನಡ ಬರೋದಿಲ್ಲ ಅಂತಂದರೆ ಅವರ ಇಲಾಖೆಯ ಶಿಕ್ಷಕರಿಗೆ ಏನು ಅನ್ನಿಸ್ಬೇಡ? ಲಕ್ಷಾಂತರ ಮಕ್ಕಳ ಪೋಷಕರಿಗೆ ಸಚಿವರ ಮೇಲೆ ಯಾವ ಭಾವನೆ ಮೂಡೋಕ್ಕೆ ಸಾಧ್ಯ? ಸರ್ಕಾರಿ ಶಾಲಾ ಮಕ್ಕಳಿಗೆ ಶಿಕ್ಷಣ ಸಚಿವರು ತಮ್ಮ ಜ್ಞಾನದಿಂದ, ತಮ್ಮ ನಡವಳಿಕೆಯಿಂದ, ತಮ್ಮ ನಿರ್ಧಾರಗಳಿಂದ ಒಂದು ಮಾದರಿಯನ್ನು ಸೃಷ್ಟಿಸಿಕೊಡಬೇಕು. ಆದರೆ ಮಧು ಬಂಗಾರಪ್ಪ ಮಾಡ್ತಾ ಇರೋದೇನು? ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಶಿಕ್ಷಣ ಇಲಾಖೆಯ ಅಧ್ವಾನಗಳ ಬಗ್ಗೆ ಸಿಟ್ಟಿಗೆದ್ದಿದ್ರು ಅನ್ನುವ ಹಾಗೆ ಅನೇಕ ಶಿಕ್ಷಣ ತಜ್ಞರೂ ಸಹ ಮಧು ಬಂಗಾರಪ್ಪ ಅವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿ ಹೆಚ್ಚು ದಿನ ಮುಂದುವರಿಯಲಾರರು ಅನ್ನೋದು ಆಡಳಿತ ಪಕ್ಷ ಮೊಗಸಾಲೆಯಲ್ಲಿ ಬಲವಾಗಿ ಕೇಳಿ ಬರ್ತಾ ಇರೋ ಮಾತು. ನಮ್ಮ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಅವ್ರಿಗೆ ಹಿಂದಿ ಬರ್ತಿರಲಿಲ್ಲ. ಈ ವಿಚಾರವಾಗಿ ಬಹಳಷ್ಟು ಜನ ಅವ್ರನ್ನ ಗೇಲಿ ಮಾಡಿದ್ರು. ರಾಶಿ ರಾಶಿ ಜೋಕ್ಗಳು ಹುಟ್ಕೊಂಡವು. ಆದರೆ ಅಲ್ಲಿ ದೇವೇಗೌಡರ ತಪ್ಪು ಇರಲೇ ಇಲ್ಲ. ಅವರು ಕನ್ನಡದವರು, ಕನ್ನಡ ಬರ್ತಿತ್ತು. ಹಿಂದಿಯ ಹಾಗೆ ಕನ್ನಡ ನಮ್ಮ ರಾಷ್ಟ್ರಭಾಷೆ ಆಗಿರೋದ್ರಿಂದ ನಮ್ಮ ಪ್ರಧಾನಿಯಾಗೋ ಎಲ್ಲ ಹಕ್ಕೂ ಅವರಿಗೆ ಇತ್ತು. ದೇವೇಗೌಡರಿಗೆ ಹಿಂದಿ ಬರ್ತಿರಲಿಲ್ಲ ಅನ್ನೋದು, ಮೋದಿಗೆ ಕನ್ನಡ ತಮಿಳು ಬರಲ್ಲ ಅನ್ನೋದು ಎರಡೂ ಹಾಸ್ಯಾಸ್ಪದ. ಬಟ್ ನಮ್ಮ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅನ್ನೋದು ಸಣ್ಣ ವಿಷಯ ಅಲ್ಲ. ಯೋಚನೆ ಮಾಡಿ. ನಮಸ್ಕಾರ.